ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಪೇಯ್ನ್ ಎನರ್ಜಿ. ಸೊ ಇವರು ತುಂಬ ಪೇಯ್ನ್ ಕೊಟ್ಟಿರ್ಬೋದು, ಪಾಸ್ಟ್ನಲ್ಲಿ ತುಂಬ ದುಃಖ ಕೊಟ್ಟಿದ್ದಾರೆ ನಿಮಗೆ. ಸಡನ್ನಾಗಿ ನಿಮ್ಮ ಪಾರ್ಟ್ನರ್ ಬದಲಾಗಿರೋದು ಕಾಣ್ತಾ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ವ್ಯಕ್ತಿ ಹೀಗಿರ್ಬೋದು ಅಂತ. ನೀವು ಯೋಚನೆ ಮಾಡಿರಲಿಲ್ಲ ಈ ವ್ಯಕ್ತಿ ನನ್ನ ಜೊತೆ ಹೀಗೆ ನಡ್ಕೊಳ್ಬೋದು ಅಂತ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಅದೆಲ್ಲ ನೀವು ನೋಡಬೇಕಾಯಿತು. ಈ ರಿಲೇಷನ್ಶಿಪ್ಪನ್ನು, ಈ ಕನೆಕ್ಷನ್ ಅನ್ನೋರು ಫಾರ್ ಗ್ರಾಂಟೆಡ್ ತಗೊಂಡ್ರು ಅನ್ನೋ ಎನರ್ಜಿ ಇದೆ. ಬಹುಶಃ ಅವರು ಸೀರಿಯಸ್ ಆಗಿರಲಿಲ್ಲ, ಅಥವಾ ಅವರು ನಿಮಗೆ ಹರ್ಟ್ ಆಗುವ ಹಾಗೆ ಕೆಲವು ಕೆಲಸಗಳನ್ನು ಮಾಡಿರ್ಬೋದು. ನಿಮಗೆ ಪೇಯ್ನ್ ಆಯಿತು, ದುಃಖ ಆಯಿತು, ತೊಂದರೆ ಆಯಿತು, ಅದೇ ಎನರ್ಜಿ ಇದೆ. ಈಗ ಇನ್ನೂ ಕ್ಲಿಯರಾಗಿ ನೋಡಬೇಕಾದ್ರೆ ಅವರು ನಿಮಗೆ ಏನು ಹರ್ಟ್ ಮಾಡಿದ್ದಾರೆ, ಏನು ಪೇಯ್ನ್ ಕೊಟ್ಟಿದ್ದಾರೆ, ಅದನ್ನು ನೀವು ಇನ್ನೂ ಕೂಡ ಮರ್ತಿಲ್ಲ. ಅವ್ರು ಮಾಡಿದ ಕೆಲವು ಕೆಲಸಗಳು ನಿಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಉಳ್ಕೊಂಡಿದೆ. ಕೆಲವೊಮ್ಮೆ ಯಾರಾದರೂ ನಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಾಗ ಅದೇ ಘಟನೆಗಳು ಮತ್ತೆ ನೆನಪಾಗುತ್ತೆ. ಮತ್ತೆ ಅದೇ ಫೀಲಿಂಗ್ಸ್ ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರು ಹೀಗೆ ಮಾಡ್ತಾರೆ ಅಂತ, ಅವರಿಂದ ಇಂಥ ಪೇಯ್ನ್ ಸಿಗುತ್ತೆ ಅಂತ, ಅಥವಾ ಇಷ್ಟು ದೊಡ್ಡ ಪೇಯ್ನ್ ನೋಡಬೇಕಾಗುತ್ತೆ ಅಂತ. ಅದು ನಿಮಗೆ ಸಿಕ್ಕಿದೆ. ಅದೇ ಕಾರಣಕ್ಕೆ ನೀವು ಇವತ್ತಿಗೂ ಕೂಡ ಅದನ್ನು ಮರ್ತಿಲ್ಲ. ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ಅದು ಓಡಾಡ್ತಾನೆ ಇದೆ. ಇವತ್ತಿಗೂ ನೀವು ಪೇಯ್ನಲ್ಲಿದ್ದೀರಾ. ಬಹುಶಃ ಅವ್ರು ಏನೋ ಮಾತಾಡಿರ್ಬೋದು, ಏನೋ ಹೇಳಿರ್ಬೋದು, ನಿಮ್ಮ ಮೇಲೆ ತಪ್ಪು ಆರೋಪ ಹಾಕಿರ್ಬೋದು, ತಪ್ಪು ದೋಷ ಹಾಕಿರ್ಬೋದು. ನೀನು ಹೀಗೆ ಮಾಡಿದೆ, ನೀನು ಹಾಗಿದ್ದೆ, ನೀನು ಆ ರೀತಿ ಹೇಳಿದೆ, ಈ ರೀತಿ ಏನಾದರೂ ಹೇಳಿರ್ಬೋದು. ಅಥವಾ ನಿಮಗೆ ಡೈಜೆಸ್ಟ್ ಆಗದ ಮಾತುಗಳನ್ನು ಹೇಳಿರ್ಬೋದು. ಆ ಕಾರಣದಿಂದ ಬಹಳ ವಿಷಯಗಳು ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇದೆ. ನೀವು ತುಂಬ ಪೇಯ್ನಲ್ಲಿದ್ದೀರಾ ಅವರ ಆ್ಯಕ್ಷನ್ನಿಂದ, ಅವರ ಬಿಹೇವಿಯರಿಂದ. ನಿಮ್ಮ ಪಾರ್ಟ್ನರ್ ಕೂಡ ಈಗ ಒಂದು ಸ್ಟಕ್ ಸಿಚುವೇಷನ್ನಲ್ಲಿದ್ದಾರೆ. ಅವರು ಸಿಕ್ಕಾಕೊಂಡಿದ್ದಾರೆ. ಯಾವ ತಪ್ಪಾಗಿದೆಯೋ, ಯಾವ ನೋವು ನಿಮಗೆ ಕೊಟ್ಟಿದ್ದಾರೋ, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಸಿಚುವೇಶನ್ ಕಡೆ ಗಮನ ಕೊಟ್ಟಿದ್ದಾರೋ, ಬೇರೆ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಗಮನ ಕೊಟ್ಟಿದ್ರೋ, ಯಾವುದೇ ಆಗಿರಲಿ, ಈಗ ಅವರೇ ಸಿಕ್ಕಾಕೊಂಡ ಹಾಗೆ ಫೀಲ್ ಮಾಡ್ತಾ ಇದ್ದಾರೆ. ಭಾರವಾದ ಹೆವಿ ಎನರ್ಜಿಯಲ್ಲಿದ್ದಾರೆ. ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಮ ಕಡೆ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಮಾಡಬೇಕು ರಿಲೇಷನ್ಶಿಪ್ಪನ್ನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಸರಿ ಮಾಡಬೇಕು, ಕ್ಲಿಯರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಅವರಿಗೆ ಅರಿವು ಆಗ್ತಾ ಇದೆ ಅವರಿಂದ ತುಂಬ ದೊಡ್ಡ ತಪ್ಪಾಗಿದೆ ಅಂತ. ಬಹುಶಃ ಮಿತಿ ಮೀರಿ ತಪ್ಪಾಗಿರಬಹುದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಮನಸ್ಸಿನ ಒಳಗಿನಿಂದ ರಿಯಲೈಸೇಷನ್ ಬರ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಅರಿವು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಬಹಳಷ್ಟು ಪೇಯ್ನ್ ಆಗಿರುವ ಸಂಗತಿಗಳು ನಡೆದಿರಬಹುದು. ಅದೇ ಎನರ್ಜಿ ಇದೆ. ಈ ವ್ಯಕ್ತಿ ಅವರ ಜೊತೆಗೆ ಬಹಳಷ್ಟು ಪಾಸ್ಟ್ ಬ್ಯಾಗೇಜ್ ಹೊತ್ಕೊಂಡು ತಿರುಗ್ತಾ ಇದ್ದಾರೆ. ಯಾವ ಕಾರಣದಿಂದ ಸೆಪ್ರೇಷನ್ ಆಗಿದೆಯೋ, ಯಾವ ಕಾರಣದಿಂದ ಈ ಗ್ಯಾಪ್ ಅನ್ನೋದು ಬಂದಿದೆಯೋ, ಅಥವಾ ಅವರಿಂದ ನಿಮಗೆ ನೋವಾಗಿದೆಯೋ, ಯಾವ ರೀತಿಯಾದರೂ ಈ ಕನೆಕ್ಷನ್ಗೆ ಸಂಬಂಧಪಟ್ಟು ನೋವಿರಲಿ, ಅದರಿಂದ ನೀವು ತುಂಬ ಪೇಯ್ನಲ್ಲಿದ್ದೀರಾ. ಆದರೆ ಅವರು ಕೂಡ ಒಂದು ಸ್ಟಕ್ ಆಗಿರುವ ಸಿಚುವೇಷನ್ನಲ್ಲಿದ್ದಾರೆ. ವ್ಯತ್ಯಾಸ ಏನೆಂದರೆ, ನೀವು ನಿಮ್ಮ ನೋವನ್ನು ಹೊರಗಡೆ ತೋರಿಸಿದ್ರಿ, ನೀವು ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿರ್ಬೋದು. ಆದರೆ ಅವರು ಅದನ್ನು ತೋರಿಸ್ತಾ ಇಲ್ಲ, ಹೇಳ್ತಾ ಇಲ್ಲ, ಹಂಚ್ಕೊಳ್ತಾ ಇಲ್ಲ. ಆದರೂ ಅವರು ಮನಸ್ಸಿನ ಒಳಗಿನಿಂದ ತುಂಬ ನೋವಿನಲ್ಲಿದ್ದಾರೆ. ಇಲ್ಲಿ ಕಾಣ್ತಾ ಇರೋದು ಏನಂದರೆ, ಅವರು ತುಂಬ ಸ್ಟ್ರೆಸ್ನಲ್ಲಿ ಇರುವ ಎನರ್ಜಿ ಇದೆ. ತುಂಬ ಮನಸ್ಸಿಗೆ ಪೇಯ್ನಲ್ಲಿದ್ದಾರೆ. ಬಹಳ ಕಷ್ಟವಾದ ಸಿಚುವೇಷನ್ನಲ್ಲಿದ್ದಾರೆ. ಅವರು ಸಿಕ್ಕಾಕೊಂಡಿರೋ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಇಲ್ಯೂಷನ್ ಎನರ್ಜಿ ಇದೆ. ಅವರನ್ನೇ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ.
ಅವರ ಸಿಚುವೇಶನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಹಿಂದೆ ತುಂಬ ಸ್ಟ್ರಾಂಗ್ ಆಗಿದ್ದ ವ್ಯಕ್ತಿಯ ಹಾಗೆ ಈಗ ಕಾಣ್ತಾ ಇಲ್ಲ. ಹಿಂದೆ ಏನೇ ಮಾಡಬೇಕು ಅಂದರೂ ತುಂಬ ಕಾನ್ಫಿಡೆನ್ಸಿಂದ ಮಾಡ್ತಾಯಿದ್ರು. ಆದರೆ ಈಗ ತಮ್ಮ ಸ್ಟ್ರೆಂತ್ ಕಡಿಮೆ ಆಗುವ ಹಾಗೆ ಅವ್ರಿಗೆ ಕಾಣ್ತಾ ಇದೆ. ಅವರ ಕಾನ್ಫಿಡೆನ್ಸ್ ಕುಸಿದಿರುವ ಹಾಗೆ ಕಾಣ್ತಾ ಇದೆ. ಅವರನ್ನೇ ಅವರು ಡೌನ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ವೀಕಾಗಿ ಫೀಲ್ ಮಾಡ್ತಾ ಇದ್ದಾರೆ. ಮನಸ್ಸಿನ ಒಳಗಿನಿಂದ ಡೌನ್ ಆಗಿರುವ ಹಾಗೆ ಕಾಣ್ತಾ ಇದೆ. ಯಾಕೆಂದರೆ ಯಾವುದೋ ಒಂದು ಅವರ ಲೈಫ್ನಲ್ಲಿ ಸಿಚುವೇಶನ್ ಅನ್ನೋದು ನಡೀತಾ ಇದೆ. ಅದೇ ಕಾರಣಕ್ಕೆ ಅವರು ಈ ಮಟ್ಟಿಗೆ ನೋವಿನಲ್ಲಿದ್ದಾರೆ. ಅದೇ ಕಾರಣಕ್ಕೆ ಅವರ ಎನರ್ಜಿ ಇಷ್ಟು ಹೆವಿಯಾಗಿ ಕಾಣ್ತಾ ಇದೆ. ಅವರು ಸರಿಯಾದ ಮೆಂಟಲ್ ಸ್ಟೇಟ್ನಲ್ಲಿ ಇಲ್ಲ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು, ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ಬೋದು. ಆದರೆ ಯಾವಾಗಲೂ ಕಾಣಿಸೋದೇ ಸತ್ಯ ಆಗಿರೋದಿಲ್ಲ. ಯಾವಾಗಲೂ ಹೊರಗಿನಿಂದ ಕಾಣೋದು ಒಳಗಿನ ರಿಯಾಲಿಟಿ ಆಗಿರೋದಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಒಳಗಿನಿಂದ ತುಂಬ ಕಷ್ಟ ಅನುಭವಿಸ್ತಿರ್ತಾನೆ. ಕನ್ಫ್ಯೂಷನ್ ಎನರ್ಜಿ, ಇಲ್ಲಿ ಸಂಪೂರ್ಣ ಕನ್ಫ್ಯೂಷನ್ ಇದೆ. ನಿಮಗೂ ಕನ್ಫ್ಯೂಷನ್ ಇದೆ, ಅವರಿಗೂ ಕನ್ಫ್ಯೂಷನ್ ಇದೆ. ಏನು ಮಾಡಬೇಕು, ಯಾವ ರೀತಿ ಮುಂದುವರಿಬೇಕು, ಯಾವ ಡಿಸಿಷನ್ ತಗೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದರ ಕ್ಲಾರಿಟಿ ಇಲ್ಲ. ನಿಮಗೂ ಕೂಡ ಕ್ಲಾರಿಟಿ ಇಲ್ಲ, ಅವರಿಗೂ ಕೂಡ ಕ್ಲಾರಿಟಿ ಅನ್ನೋದು ಇಲ್ಲ. ಅವರು ರಿಯೂನಿಯನ್ ಬಯಸ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಎನರ್ಜಿ ಇದೆ. ಎಲ್ಲವನ್ನ ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಆಸೆ ಕೂಡ ಅದೇ ಇರಬಹುದು, ಅದೇ ಎನರ್ಜಿ ಇದೆ. ಅವ್ರು ಮತ್ತೆ ಬರಲಿ ಅಂತ, ಮತ್ತೆ ಕಮ್ಯುನಿಕೇಷನ್ ಆಗಲಿ ಅಂತ, ಒಂದು ನ್ಯೂ ಬಿಗಿನಿಂಗ್ ಆಗಲಿ ಅಂತ ನೀವು ಬಯಸ್ತಾ ಇದ್ದೀರಾ, ಅದೇ ಎನರ್ಜಿ ಇದೆ. ಯಾಕೆಂದರೆ ಹಿಂದೆ ಅವರು ಈ ರಿಲೇಷನ್ಶಿಪ್ಪನ್ನು ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಿದರು. ಡೆಡಿಕೇಶನ್ ತೋರಿಸಲಿಲ್ಲ. ರಿಲೇಷನ್ಶಿಪ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದೇ ಅಲ್ವಾ ನಡೀಲಿ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರು. ಈ ರಿಲೇಷನ್ಶಿಪ್ಪನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದು ಬಹುಶಃ ನೀವೇ ಆಗಿರ್ಬೋದು. ನೀವೇ ಎಫರ್ಟ್ಸ್ ಹಾಕಿದ್ದೀರಿ, ನೀವೇ ರಿಲೇಷನ್ಶಿಪ್ ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಿ. ಆದರೆ ಅವರಿಗೆ ಅದರ ವ್ಯಾಲ್ಯೂ ಅರ್ಥ ಆಗಲಿಲ್ಲ. ನಿಮಗೆ ನೋವು ಕೊಟ್ಟರು, ದುಃಖ ಕೊಟ್ಟರು, ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ಇದೆಲ್ಲವೂ ಆಗಿದೆ. ಆದರೆ ಈಗ ಅವರು ನಿಮ್ಮ ಹತ್ರ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಒಂದು ನ್ಯೂ ಬಿಗಿನಿಂಗ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಲ ಡೆಡಿಕೇಶನ್ ಜೊತೆಗೆ ರಿಲೇಷನ್ಶಿಪ್ ನಡೆಸಬೇಕು ಅಂತ ಬಯಸ್ತಾ ಇದ್ದಾರೆ. ತಕ್ಷಣ ನಿಮ್ಮ ಕಡೆಗೆ ಬರಬೇಕು ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ರಿಯೂನಿಯನ್ ಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಅವ್ರಿಗೀಗ ಅರ್ಥ ಆಗ್ತಾ ಇಲ್ಲ ನೀವು ಅವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ, ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅಂತ. ಯಾಕೆಂದರೆ ಅವರು ನಿಮ್ಮನ್ನು ಫಾರ್ ಗ್ರ್ಯಾಂಟೆಡ್ ತಗೊಂಡ್ರು, ನಿಮಗೆ ನೋವು ಕೊಟ್ಟರು, ನಿಮ್ಮನ್ನು ಪೇಯ್ನಲ್ಲೇ ಬಿಟ್ಟರು. ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರದ ಅನೇಕ ವಿಷಯಗಳನ್ನು ಇವರು ನಿಮ್ಮ ಹತ್ರ ಬಿಹೇವ್ ಮಾಡಿ ತೋರಿಸಿರ್ಬೋದು. ಅವರಿಗೆ ಈಗ ಅದು ಅರ್ಥ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿದೆ, ನೀವು ಯಾವ ರೀತಿಯ ವ್ಯಕ್ತಿ ಅನ್ನೋದು ಗೊತ್ತಿದೆ. ನಿಮಗೆ ಸುಳ್ಳು ಇಷ್ಟ ಇಲ್ಲ ಅನ್ನೋದು ಗೊತ್ತಿದೆ. ನಿಮಗೆ ಸತ್ಯ ಮುಖ್ಯ ಅನ್ನೋದು ಗೊತ್ತಿದೆ. ಸೊ ಆದರೂ ನಿಜವಾಗ್ಲೂ ಅವ್ರಿಗೆ ಅನ್ನಿಸ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ ಇಬ್ಬರು ಎಫರ್ಟ್ಸ್ ಹಾಕಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಸಮಾನರಾಗಿ ಮುಂದೆ ಬರಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟೇ ಆಗ ಬ್ಯಾಲೆನ್ಸ್ ಅನ್ನೋದು ಸಾಧ್ಯ. ರಿಲೇಷನ್ಶಿಪ್ ಮುಂದೆ ಕೂಡ ಸಾಗುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು, ನನ್ನ ಬಗ್ಗೆ ಏನು ಫೀಲ್ ಮಾಡ್ತಾ ಇರ್ಬೋದು ಅನ್ನೋ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ, ತುಂಬ ಕನ್ಫ್ಯೂಷನ್ನಲ್ಲಿದ್ದಾರೆ ಅನ್ನೋ ಎನರ್ಜಿ ಇದೆ. ಡಿವೈನ್ ಟೈಮಿಂಗ್ ಎನರ್ಜಿ ಇಲ್ಲಿ ಕಾಣ್ತಾ ಇರೋದು. ಈಗ ಅವರು ಖುಷಿಯಾಗಿಲ್ಲ ಅನ್ನೋ ಎನರ್ಜಿ ಪ್ರೆಸೆಂಟ್ ಟೈಮಲ್ಲಿ ಕಾಣ್ತಾ ಇದೆ. ನಿಮ್ಮಿಂದ ಗ್ಯಾಪಲ್ಲಿದ್ದು, ದೂರ ಇದ್ದು, ನಿಮ್ಮ ಜೊತೆಗೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿ ಈ ಸಪ್ರೇಷನ್ನಲ್ಲಿ ಅವರು ಹ್ಯಾಪಿಯಾಗಿಲ್ಲ. ಹೊರಗಿನಿಂದ ಎಲ್ಲವೂ ಇದ್ದರೂ ಕೂಡ ಒಳಗಿನಿಂದ ಖಾಲಿತನ ಇದೆ, ಲೋನ್ಲಿನೆಸ್ ಇದೆ, ಒಂದು ಪಶ್ಚಾತ್ತಾಪ ಇದೆ, ಒಂದು ಆ್ಯಂಗ್ಸೈಟಿ ಇದೆ, ಏನೋ ಒಂದು ಸರಿ ಇಲ್ಲ ಅನ್ನೋ ಫೀಲಿಂಗ್ಸ್ ಇದೆ. ಅವ್ರಿಗೆ ಮತ್ತೆ ಸಮಯ ಬೇಕಾಗಿದೆ. ನೀವಿಬ್ಬರು ಒಟ್ಟಿಗೆ ಇದ್ದ ಸಮಯ, ನೀವಿಬ್ಬರು ಹ್ಯಾಪಿಯಾಗಿದ್ದ ಸಮಯ, ಎಲ್ಲವೂ ಚೆನ್ನಾಗಿದ್ದ ಸಮಯ, ಮತ್ತೆ ಅದೇ ಸಮಯವನ್ನು ಬದುಕಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಸಮಯ ಹೇಗೆ ಮರಳಿ ಬರುತ್ತೆ, ಏನು ಮಾಡಬೇಕು, ಹೇಗೆಲ್ಲವನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಆಲೋಚನೆ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ನಿಮಗಾಗಿ ಒಂದು ಆಫರ್ ಇಟ್ಕೊಂಡಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಅದು ಸ್ಟೆಬಿಲಿಟಿ ಆಗಿರ್ಬೋದು, ಪ್ರಾಮಿಸ್ ಆಗಿರ್ಬೋದು, ಅಥವಾ ಚಿಕ್ಕ ಒಂದು ಜೆನ್ಯೂನ್ ನ್ಯೂ ಬಿಗಿನಿಂಗ್ ಕೂಡ ಆಗಿರ್ಬೋದು. ಯಾಕೆಂದರೆ ಕನೆಕ್ಷನ್ಗಾಗಿ ಧೈರ್ಯ ತೋರಿಸಲೇಬೇಕು, ಒಂದು ಹೆಜ್ಜೆ ಇಡಲೇಬೇಕು. ಸೊ ಮೊದಲು ಅವರು ನಿಮ್ಮ ಬಗ್ಗೆ ಕೇರ್ಲೆಸ್ ಆಗಿದ್ದರು, ಬಟ್ ಈಗ ನೀವು ಅವರ ಲೈಫ್ನಲ್ಲಿ ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಜೊತೆ ಒಂದು ಸೋಲ್ಮೇಟ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಡೀಪ್ ಆದಂತಹ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಲೈಫ್ನಲ್ಲಿ ಇರಬೇಕಾದ ವ್ಯಕ್ತಿ ಇವರು ಅನ್ನೋ ಫೀಲಿಂಗ್ ಕಾಣ್ತಾ ಇದೆ. ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಥರ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಕೊಡೋದಕ್ಕೆ ಆಗಲಿಲ್ಲ ಅನ್ನೋ ಪಶ್ಚಾತ್ತಾಪ ಇದೆ. ಅದರ ಬಗ್ಗೆ ದುಃಖ ಪಡ್ತಾ ಇದ್ದಾರೆ. ನಿಮ್ಮ ಎಲ್ಲ ದುಃಖ, ನಿಮ್ಮ ಎಲ್ಲ ನೋವು, ನಿಮ್ಮ ಎಲ್ಲ ಕಷ್ಟ ಇದೆಲ್ಲವನ್ನು ಸರಿ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಲೈಫ್ನಲ್ಲಿ ನೀವು ಎಷ್ಟು ಸ್ಟ್ರಗಲ್ಸ್ ನೋಡಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿತ್ತು. ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪರ್ಸ್ನಲ್ ಲೈಫ್ನಲ್ಲಿ ಆಗಿರಲಿ, ಫ್ಯಾಮಿಲಿ ಲೈಫ್ನಲ್ಲಿ ಆಗಿರಲಿ, ನೀವು ಎಷ್ಟು ಕಷ್ಟವನ್ನು ಅನುಭವಿಸಿದಿರಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೂ ಅವರು ನಿಮ್ಮ ಜೊತೆ ತಪ್ಪು ಮಾಡಿರ್ಬೋದು, ತಪ್ಪಾಗಿ ಬಿಹೇವ್ ಮಾಡಿರ್ಬೋದು, ಹರ್ಟ್ ಮಾಡಿರ್ಬೋದು. ಆದರೂ ಅವರು ನಿಮ್ಮನ್ನು ಫಾರ್ ಗ್ರ್ಯಾಂಟೆಡ್ ತೊಗೊಂಡಿರ್ಬೋದು.
ಅವರ ಇಷ್ಟದಂತೆ ಅವ್ರು ನಡ್ಕೊಂಡಿರ್ಬೋದು. ನಿಮಗೆ ಎಷ್ಟು ಹರ್ಟ್ ಆಗ್ತಿದೆ ಅನ್ನೋದು ಗೊತ್ತಿದ್ರೂ ಕೂಡ ಅವರು ಅದನ್ನು ಮಾಡಿರ್ಬೋದು. ಅದರಿಂದ ಈಗ ಪಶ್ಚಾತ್ತಾಪ ಇದೆ, ತುಂಬ ಪಶ್ಚಾತ್ತಾಪ ಇದೆ. ಅವರು ಸೋಲ್ಮೇಟ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಫೀಲಿಂಗ್ಸ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ರಿಲೇಷನ್ಶಿಪ್ಪನ್ನು ಡೆಡಿಕೇಶನ್ ಜೊತೆಗೆ ನಡೆಸಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ನೀವೀಗ ಟ್ರಸ್ಟ್ ಮಾಡ್ತೀರಾ ಇಲ್ವಾ ಅನ್ನೋ ಭಯ ಅವರಿಗಿದೆ. ಯಾಕೆಂದರೆ ಈ ಕನೆಕ್ಷನ್ನಲ್ಲಿ ತುಂಬ ವಿಷಯಗಳು ನಡೆದಿದೆ. ಬಹುಶಃ ನಿಮಗೀಗ ಅನ್ನಿಸ್ತಾ ಇರ್ಬೋದು, ಈ ವ್ಯಕ್ತಿ ನನ್ನ ಮೇಲೆ ಪ್ರೀತಿ ಇರಲಿಲ್ಲ, ಈ ವ್ಯಕ್ತಿ ಕಲ್ಲು ಮನಸ್ಸಿನವರು, ಇಷ್ಟು ಕೂಡ ನನ್ನನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿಮಗೂ ಕೂಡ ಅನಿಸಿರ್ಬೋದು. ಯಾಕೆಂದರೆ ಅವರು ಮಾಡಿದ ಕೆಲಸಗಳು ಆ ರೀತಿ ಇದೆ. ಆದರೆ ಈಗ ಅವರು ಅವರ ಲವ್ ಆಫರ್ ಮಾಡಬೇಕು ಅನ್ನೋ ರೀತಿ ಆ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಮಾತು ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಹಿಂದೆ ನಿಮ್ಮನ್ನು ಇಗ್ನೋರ್ ಮಾಡಿದ ವ್ಯಕ್ತಿ ಈಗ ನಿಮ್ಮ ಮಾತು ಕೇಳೋದಕ್ಕೆ ಬಯಸ್ತಾ ಇದ್ದಾರೆ. ಹಿಂದೆ ನಿಮ್ಮ ಫೀಲಿಂಗ್ಸನ್ನು ವ್ಯಾಲ್ಯೂ ಕೊಡದ ವ್ಯಕ್ತಿ ಈಗ ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಅವರ ಹೃದಯದಲ್ಲಿ ಈಗ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಇದೆ, ಫೀಲಿಂಗ್ಸ್ ಅನ್ನೋದು ಇದೆ, ಎಮೋಷನ್ಸ್ ಅನ್ನೋದು ಇದೆ. ಅವರು ನಿಮ್ಮ ವ್ಯಾಲ್ಯೂವನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ಸಿಂಗ್ ಆಗಿ ನೋಡ್ತಾ ಇದ್ದಾರೆ. ತುಂಬ ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮನ್ನು ಒಬ್ಬ ಸ್ಪೆಷಲ್ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಯಾವಾಗಲೂ ಅವರ ಒಳ್ಳೆಯದನ್ನೇ ಬಯಸಿದ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿದ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ಗಾಗಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ ವ್ಯಕ್ತಿಯಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಿಂದ ದೂರ ಹೋಗಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಉಳಿದಿರೋದಕ್ಕೆ ದುಃಖ ಪಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಒಂದು ಆಸೆ ಕಾಣ್ತಾ ಇದೆ, ರಿಯೂನಿಯನ್ ಆಗಬೇಕು, ಹೇಗಾದರೂ ರಿಯೂನಿಯನ್ ಆಗಬೇಕು, ಒಂದು ಸರಿಯಾದ ಸಮಯ ಬರಬೇಕು, ಎಲ್ಲವೂ ಸರಿಯಾಗಬೇಕು ಅನ್ನೋ ಆಸೆ. ಆ ಸಮಯಕ್ಕಾಗಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಆದರೆ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರೀಗ ಪ್ರೆಸೆಂಟ್ ಟೈಮಲ್ಲಿ ಹ್ಯಾಪಿಯಾಗಿಲ್ಲ. ಅವರಲ್ಲಿ ನಿರಾಸೆ ಇದೆ, ಒಂದು ಖಾಲಿತನ ಇದೆ, ಏನೋ ಚೆನ್ನಾಗಿಲ್ಲ ಅನ್ನೋ ಎನರ್ಜಿ ಇದೆ. ಯಾವುದೂ ಹ್ಯಾಪಿನೆಸ್ ಕೊಡ್ತಾ ಇಲ್ಲ, ಯಾವುದೂ ಖುಷಿ ಕೊಡ್ತಾ ಇಲ್ಲ. ಅವರಿಗೆ ನೆನಪಾಗ್ತಿರೋದು ನೀವು ಮಾತ್ರ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ಸಿಂಗ್ ಆಗಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಬೇರೆ ಏನು ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಹ್ಯಾಪಿನೆಸ್ ಎನರ್ಜಿ. ಅವರು ಅವರ ಎಮೋಷನ್ಸನ್ನು ಮರೆಮಾಚ್ತಾ ಇದ್ದಾರೆ, ಅವರ ನೋವನ್ನು ಮರೆಮಾಚ್ತಾ ಇದ್ದಾರೆ. ಹೊರಗಿನಿಂದ ಸ್ಮೈಲ್ ಮಾಡ್ತಾ ಇರ್ಬೋದು, ಹೊರಗಿನಿಂದ ಖುಷಿಯಾಗಿರುವ ಹಾಗೆ ಕಾಣಿಸ್ಬೋದು, ಆದರೆ ಒಳಗಿನಿಂದ ನೋವಿನಲ್ಲಿದ್ದಾರೆ. ಆ ನೋವು ಏನಂದರೆ ನಿಮ್ಮಿಂದ ದೂರ ಇರುವ ನೋವು, ನಿಮ್ಮ ಜೊತೆ ಡಿಸ್ಟೆನ್ಸ್ ಇರುವ ನೋವು, ನಿಮ್ಮ ಬಳಿ ಬರೋದಕ್ಕೆ ಆಗದೇ ಇರುವಂತಹ ನೋವು, ರಿಯೂನಿಯನ್ ಆಗದೇ ಇರುವ ನೋವು. ಈ ಎಲ್ಲ ತೊಂದರೆಗಳು ಅವರೊಳಗಡೆ ನಡೀತಾ ಇದೆ. ಈ ರಿಲೇಷನ್ಶಿಪ್ಪಲ್ಲೂ ಅವರು ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಇದೆ. ಅವರ ಮಿಸ್ಟೇಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಬೇರೆ ಆಪ್ಷನ್ಸ್ ಇದ್ದರು, ಬೇರೆ ಜನ ಇದ್ದರು, ಬೇರೆ ಅವಕಾಶಗಳು ಇದ್ದರು. ಅವರಿಗೆ ಈಗ ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ. ಒಂದು ಟೈಮ್ನಲ್ಲಿ ಬೇರೆ ಯಾರಾದರೂ ಅವರಿಗೆ ಪ್ರಿಯಾರಿಟಿ ಆಗಿರ್ಬೋದು, ಬೇರೆ ಸಿಚುವೇಶನ್ ಅವ್ರಿಗೆ ಪ್ರಿಯಾರಿಟಿ ಆಗಿರ್ಬೋದು. ಆದರೆ ಈಗ ಅವರ ಪ್ರಿಯಾರಿಟಿ ಲಿಸ್ಟ್ ಬದಲಾಗಿದೆ. ಈಗ ಅಲ್ಲಿ ನೀವಿದ್ದೀರಾ, ನಿಮ್ಮ ನಂತರ ಬೇರೆ ಯಾರೂ ಕಾಣಿಸ್ತಾ ಇಲ್ಲ. ನಿಮ್ಮ ವ್ಯಾಲ್ಯೂ ಅವರಿಗೀಗ ಅರ್ಥ ಆಗ್ತಾ ಇದೆ. ನೀವು ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗ್ತಾ ಇದೆ. ತುಂಬ ಹೋಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲವೂ ಸರಿಯಾಗುತ್ತಾ, ರಿಯೂನಿಯನ್ ಆಗುತ್ತಾ, ಮತ್ತೆ ನಾವು ಒಟ್ಟಿಗೆ ಇರ್ತೀವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಆಗುತ್ತೆ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಹೇಳೋದಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ಗೆ ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಇರ್ಬೋದಾ? ಅವರು ಎಮೋಷ್ನಲ್ ಆಗಿದ್ದಾರೆ, ತುಂಬ ವೀಕ್ ಫೀಲ್ ಮಾಡ್ತಾ ಇದ್ದಾರೆ. ಆ ಫೀಲಿಂಗ್ಸನ್ನು ಅವರು ನಿಮ್ಮಿಂದ ಮರೆಮಾಚ್ತಾ ಇದ್ದಾರೆ. ಮೆಮೊರೀಸ್ ಎನರ್ಜಿ. ಇಲ್ಲಿ ಕಾಣ್ತಾ ಇರೋದು ಏನಂದರೆ ಅವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಅವರಿಗಾಗಿ ಎಷ್ಟು ಕೇರ್ ಮಾಡಿದ್ರಿ ಅನ್ನೋದು ಅವ್ರಿಗೆ ನೆನಪಾಗ್ತಾ ಇದೆ. ನೀವು ಅವರನ್ನು ಯಾವಾಗಲೂ ಪ್ರಿಯಾರಿಟಿಯಲ್ಲಿ ಇಟ್ಟಿದ್ರಿ, ಅವರಿಗಾಗಿ ತುಂಬ ಮಾಡಿದ್ರಿ, ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದೀರಾ. ಅದೇ ಎಲ್ಲ ವಿಷಯಗಳು ಈಗ ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಅವರಿಗೆ ಎಮೋಷ್ನಲ್ ಫೀಲಿಂಗ್ಸ್ ಬರ್ತಾ ಇದೆ, ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಆಗ್ತಾ ಇದ್ದಾರೆ. ಅಂದರೆ ಅವ್ರ ಜೊತೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ಎಲ್ಲರೂ ಅವರ ವಿರುದ್ಧ ಇದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಎಲ್ಲರೂ ಅವರ ತಪ್ಪುಗಳನ್ನೇ ಹೇಳ್ತಾ ಇದ್ದಾರೆ ಅನ್ನೋ ಅನುಭವ ಆಗ್ತಾ ಇದೆ. ಅದು ಯಾವುದೇ ವಿಷಯ ಆಗಿರಬಹುದು. ಅಂದರೆ ಅದೇ ಸಮಯದಲ್ಲಿ ನೀವು ಹಾಗಿರಲಿಲ್ಲ, ನೀವು ಸಂಪೂರ್ಣವಾಗಿ ಡಿಫ್ರೆಂಟ್ ವ್ಯಕ್ತಿ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ನಿಮ್ಮ ಲವ್ ಏನು ಅಂತ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ, ನೀವು ಎಂಥ ವ್ಯಕ್ತಿ ಅನ್ನೋದು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಈಗ ಅರ್ಥ ಆಗ್ತಾ ಇದೆ. ತುಂಬ ಸಲ ಲೈಫ್ನಲ್ಲಿ ಮತ್ತೊಬ್ಬರು ಬಂದಾಗ ಅಥವಾ ಬೇರೆ ಸಿಚುವೇಶನ್ ಎದುರಾದಾಗ ಆಗ ಯಾರು ನಿಜವಾಗ್ಲೂ ಒಳ್ಳೆಯವರು ಅನ್ನೋದು ಅರ್ಥ ಆಗುತ್ತೆ. ಆದರೆ ಇಲ್ಲಿ ಕಾಣ್ತಾ ಇರುವಂತಹ ಎನರ್ಜಿ, ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟ್ ಟೈಮಲ್ಲಿ ಡಿಸ್ಟೆನ್ಸ್ ಇದೆ, ದೂರಗಳು ಇದೆ. ಆದರೆ ಆ ದೂರಗಳು ಪರ್ಮನೆಂಟ್ ಅಲ್ಲ. ಈ ಸಪ್ರೇಷನ್ ಅನ್ನೋದು, ಈ ಗ್ಯಾಪ್ ಅನ್ನೋದು ಎಂಡ್ ಆಗುತ್ತೆ.
ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್, ನಿಮ್ಮ ಜೊತೆ ಕಳೆದ ಟೈಮ್, ಆ ಮೆಮೊರೀಸ್ಗಳನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ರನ್ನರ್ ಚೇಸರ್ ಎನರ್ಜಿ. ಬಹಳ ಟೈಮ್ನಿಂದ ನೀವು ಅವರ ಹಿಂದೆ ಹೋಗ್ತಾ ಇದ್ರಿ, ನೀವು ಅವರನ್ನು ಚೇಸ್ ಮಾಡ್ತಾ ಇದ್ರಿ. ಆದರೆ ಅವರು ದೂರ ಹೋಗ್ತಾನೇ ಇದ್ದರು, ನಿಮ್ಮಿಂದ ದೂರ ಓಡ್ತಾನೇ ಇದ್ದರು. ಆದರೆ ಈಗ ಸಮಯ ಚೇಂಜ್ ಆಗ್ತಾ ಇದೆ. ಈಗ ಅವರು ನಿಮ್ಮ ಹಿಂದೆ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಈಗ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಹಿಂದೆ ನೀವು ಅವರ ಹಿಂದೆ ಹೋಗ್ತಾ ಇದ್ರಿ, ಈಗ ಅವರು ಹಿಂದೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ಎಫರ್ಟ್ಸ್ ಹಾಕ್ತಾ ಇದ್ರಿ, ನೀವು ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಆದರೆ ಅವರು ನಿಮ್ಮನ್ನು ಫಾರ್ ಗ್ರ್ಯಾಂಟೆಡ್ ತಗೊಂಡ್ರು. ಇವರಿದ್ದಾರೆ, ಎಲ್ಲೂ ಹೋಗಲ್ಲ ಅನ್ನೋ ಭಾವನೆಯಿಂದ ನಡ್ಕೊಂಡ್ರು. ಆದರೆ ಈಗ ನಿಮ್ಮ ಮೇಲೆ ಫೋಕಸ್ ಮಾಡುವ ಸಮಯ ಬಂದಿದೆ, ಸೆಲ್ಫ್ ಲವ್ ಮಾಡುವ ಸಮಯ ಬಂದಿದೆ. ಇನ್ನೂ ಯಾರಾದರೂ ಅವರನ್ನು ಚೇಸ್ ಮಾಡ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡಿ, ಚೇಸಿಂಗ್ ಸ್ಟಾಪ್ ಮಾಡಿ. ಯಾಕೆಂದರೆ ಮುಂದೆ ಬರುವ ಟೈಮ್ನಲ್ಲಿ ಅವರೇ ನಿಮ್ಮ ಹಿಂದೆ ಬರ್ತಾರೆ, ಅವರೇ ನಿಮ್ಮನ್ನು ಚೇಸ್ ಮಾಡ್ತಾರೆ. ಕಮಿಟ್ಮೆಂಟ್ಗಾಗಿ ಅವರೇ ಬರ್ತಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ಬಯಸ್ತಾರೆ. ಹಿಂದೆ ನಿಮಗೆ ಬೇಕಾಗಿರೋದು ಈಗ ಅವ್ರಿಗೆ ಬೇಕಾಗುತ್ತೆ. ಹಿಂದೆ ನೀವು ಕೇಳ್ತಾ ಇದ್ದಂತಹ ಈ ರಿಲೇಷನ್ಶಿಪ್ಪಲ್ಲಿ ಏನು ಎಫರ್ಟ್ ಬೇಕು ಅಂತ ಕೇಳ್ತಾ ಇದ್ರೋ ಅವರು ಕೂಡ ಎಫರ್ಟ್ ಹಾಕ್ತಾರೆ ಅನ್ನೋ ಎನರ್ಜಿ ಇದೆ. ಸೊ ಸೋಲ್ಮೇಟ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಗ್ಯಾಪ್ ಬಂದಿರಬಹುದು, ತುಂಬ ನೆಗೆಟಿವ್ ಇನ್ಫ್ಲೂಯೆನ್ಸ್ಗಳು ಬಂದಿರಬಹುದು, ನಿಮ್ಮಿಬ್ಬರ ನಡುವೆ ತುಂಬ ಅಡ್ಡಿಗಳು ಬಂದಿರಬಹುದು. ಆದರೆ ಸೋಲ್ಮೇಟ್ ಎನರ್ಜಿ ಇದೆ, ರೀಯೂನಿಯನ್ ಆಗುವ ಎನರ್ಜಿ ಇದೆ. ಮುಂದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಆಗುವಂತಹ ಎನರ್ಜಿ ಇದೆ. ಎಲ್ಲವೂ ಬ್ಯಾಲೆನ್ಸ್ ಆಗುವ ಎನರ್ಜಿ ಕಾಣ್ತಾ ಇದೆ. ಬಟ್ ಸ್ವಲ್ಪ ಸಮಯ ಬೇಕಾಗ್ಬೋದು, ಆದರೆ ಬ್ಯಾಲೆನ್ಸ್ ಅನ್ನೋದು ಆಗುತ್ತೆ ಅನ್ನೋ ಎನರ್ಜಿ ಇದೆ. ಸೊ ಅವರಿಗೆ ತುಂಬ ಬೇಗ ರೀಯೂನಿಯನ್ ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ರೀಕನ್ಸಿಲ್ ಮಾಡುವಂತಹ ಫೀಲಿಂಗ್ ಇದೆ. ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ಈಗ ಅವರಿಗೆ ಸೋಲ್ಮೇಟ್ ಕನೆಕ್ಷನ್ ತುಂಬ ಸ್ಟ್ರಾಂಗಾಗಿ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಪಾಸಿಟಿವ್ ಕನೆಕ್ಷನ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಹಾಗಾಗಿ ಈ ಗ್ಯಾಪ್ ಅನ್ನೋದು ಮುಗಿಯುತ್ತೆ ಅನ್ನೋ ಎನರ್ಜಿ ಇದೆ. ನಿಮ್ಮ ಫೀಲಿಂಗ್ಸನ್ನು ಇಬ್ಬರು ಕೂಡ ಹಂಚ್ಕೊಳ್ತೀರಾ, ಪ್ರೀತಿಯನ್ನು ಕೊಡ್ತೀರಾ, ಪ್ರೀತಿಯನ್ನು ಸ್ವೀಕಾರ ಮಾಡ್ತೀರಾ. ಕಮ್ಯುನಿಕೇಷನ್ ಮತ್ತೆ ಶುರುವಾಗುವ ಎನರ್ಜಿ ಇದೆ. ಎಲ್ಲವೂ ನಿಧಾನವಾಗಿ ಸರಿಯಾಗುವ ಎನರ್ಜಿ ಇದೆ. ಸೊ ಇಲ್ಲಿ ಕೆಲವರಿಗೆ ವಯಸ್ಸಿನ ಡಿಫ್ರೆನ್ಸ್ ಕೂಡ ಇರ್ಬೋದು, ಆದರೆ ಓವರಾಲ್ ಎನರ್ಜಿ ಪ್ರಕಾರ ಎಲ್ಲವೂ ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಹೋಗ್ತಾ ಇದೆ. ಎಲ್ಲವೂ ಸರಿಯಾಗುವ ಎನರ್ಜಿಯಲ್ಲಿ ಕಾಣ್ತಾ ಇದೆ. ಇವತ್ತು ನಿಮ್ಮ ಪಾರ್ಟ್ನರ್ನ ಅವರ ಫೀಲಿಂಗ್ಸ್ನ ಬಗ್ಗೆ ಬಂದಿರುವಂತಹ ಈವ್ನಿಂಗ್ ಎನರ್ಜಿ ಇದು. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. God bless you all. Thank you so much.